ಪಾಪಿ ಪಾಕಿಸ್ತಾನ ಭಾರತದ ಸೂತ್ರವನ್ನೇ ಕಾಪಿ ಮಾಡಿದೆ. ವೈರಿ ರಾಷ್ಟ್ರದಿಂದಲೂ ಸರ್ವಪಕ್ಷ ನಿಯೋಗ. ಬಿಲಾವಲ್ ಭುಟ್ಟೋಗೆ ಶಾಂತಿ ದೂತನ ಹೊಣೆ ಹೊರಿಸಲಾಗಿದೆ. ವಿದೇಶಗಳಿಗೆ ತೆರಳಿ ಶಾಂತಿ ಮಂತ್ರವನ್ನ ವಿವರಿಸುವಂತಹ ತಂತ್ರ. ಭಾರತ ಏನು ಸರ್ವಪಕ್ಷ ನಿಯೋಗವನ್ನ ಮಾಡ್ತಾ ಇದೆ, ಅದರ ಬೆನ್ನಲ್ಲೇ ಅದನ್ನೇ ಕಾಪಿ ಪೇಸ್ಟ್ ಮಾಡ್ತಾ ಇರುವಂತಹ ಪಾಕಿಸ್ತಾನ ಕೂಡ ಅದೇ ದಾರಿ ಹಿಡಿದಿದೆ. ಪಾಕಿಸ್ತಾನದಿಂದಲೂ ಕೂಡ ಸರ್ವಪಕ್ಷ ನಿಯೋಗ, ಅದರಲ್ಲೂ ಬಿಲಾವಲ್ ಭುಟ್ಟೋಗೆ ಶಾಂತಿ ದೂತನ ಹೊಣೆ ಹೊರಿಸಲಾಗಿದೆ. ವಿದೇಶಗಳಿಗೆ ತೆರಳಿ ಶಾಂತಿ ಮಂತ್ರ ವಿವರಿಸುವಂತಹ ತಂತ್ರ. ಪಾಕ್ ಬಣ್ಣ ಬೆಚ್ಚಿಡುವುದಕ್ಕೆ ಭಾರತ 7 ನಿಯೋಗಗಳನ್ನು ರಚಿಸಿರುವಂಥದ್ದು. ಸರ್ವಪಕ್ಷ ನಿಯೋಗ ಅದು. ಅದೇ ಮಾದರಿಯನ್ನು ಅನುಸರಿಸೋದಕ್ಕೆ ಅದನ್ನೇ ಕಾಪಿ ಮಾಡ್ತಾ ಇರುವಂತಹ ಪಾಕಿಸ್ತಾನ ಈಗ ವಿದೇಶಗಳಿಗೆ ತೆರಳಿ ಶಾಂತಿ ಮಂತ್ರ ವಿವರಿಸೋದಕ್ಕೆ ಬಿಲಾವಲ್ ಭುಟ್ಟೋಗೆ ಶಾಂತಿ ದೂತನ ಹೊಣೆ ಹೊರಿಸಿದೆ. ನಿನ್ನೆಯಷ್ಟೇ ಭಾರತದಿಂದ ಸರ್ವಪಕ್ಷ ನಿಯೋಗ ರಚನೆಯಾಯಿತು. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ ಬಾಸ್ ವಾಲಾ ಬಾಸ್ ವಾಲಾ ಬಿ ದ ಬಾಸ್. ಅದರ ಬೆನ್ನಲ್ಲೇ ಈಗ ಪಾಕಿಸ್ತಾನ ಕೂಡ ಭಾರತದ ಸೂತ್ರವನ್ನ ಕಾಪಿ ಮಾಡ್ತಾ ಇದೆ. ಉಗ್ರ ಪೋಷಕ ರಾಷ್ಟ್ರ ಪಾಕಿಸ್ತಾನದ ಬಣ್ಣ ಬೆಚ್ಚಿಡೋದಕ್ಕೆ 7 ನಿಯೋಗಗಳನ್ನು ಭಾರತ ರಚಿಸಿದೆ. ಪಾಕಿಸ್ತಾನಕ್ಕಿಂತಲೂ ಕೂಡ ನರಕಕ್ಕೆ ಹೋಗೋದೇ ನನಗಿಷ್ಟ, ಹೀಗಂತ ಬಾಲಿವುಡ್ ಚಿತ್ರ ಸಾಹಿತಿ ಜಾವೇದ್ ಅಖ್ತರ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪಾಕ್ ಮತ್ತು ನರಕ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಬೇಕು ಅಂತಂದ್ರೆ ಪಾಕಿಸ್ತಾನ ಬೇಡ, ನರಕವೇ ಓಕೆ ಅಂತ ಕಾರ್ಯಕ್ರಮವೊಂದರಲ್ಲಿ ಚಿತ್ರ ಸಾಹಿತಿ ಜಾವೇದ್ ಅಖ್ತರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಈ ರೀತಿ ಕಿಡಿಕಾರಿದ್ದಾರೆ ಚಿತ್ರ ಸಾಹಿತಿ ಜಾವೇದ್ ಅಖ್ತರ್. ಪಾಕ್ಗಿಂತ ನರಕವೇ ವಾಸಿ ಎಂದಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ದೇಶಾದ್ಯಂತ. ಈ ಮಧ್ಯೆ ಚಿತ್ರ ಸಾಹಿತಿ ಜಾವೇದ್ ಅಖ್ತರ್ ಕೂಡ ಕಿಡಿಕಾರಿದ್ದಾರೆ.